ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕುರ್ಚಿ ಕಿತ್ತಾಟದ ನಡುವೆ ದೆಹಲಿಗೆ ಡಿಕೆಶಿ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಮತ್ತು ನಾಳೆ ದೆಹಲಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಎಐಸಿಸಿ ಕಚೇರಿಯಲ್ಲಿ ಅಸ್ಸಾಂ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶೀಘ್ರವೇ ಅಸ್ಸಾಂನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಇವರು ಚುನಾವಣಾ ವೀಕ್ಷಕರಾಗಿ ನೇಮಕಗೊಂಡಿದ್ದಾರೆ. ಡಿಕೆ ಶಿವಕುಮಾರ್, ರಾಹುಲ್ ಖರ್ಗೆ ನೇತೃತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ದೆಹಲಿಯ ಪ್ರಯಾಣ. ಯಾಕಂದರೆ CM ಆಗುವಂಥ ಆಸೆ ಪದೇ ಪದೇ ಅವರು ಇಂಡೈರೆಕ್ಟಾಗಿ ಬಿಚ್ಚಿಡ್ತಾನೆ ಇದ್ದಾರೆ. ಮತ್ತು ಅವರು ಮಾರ್ಮಿಕ ಪೋಸ್ಟ್ ನೋಡಿದ್ವಿ ನಾವು. ಅಂದರೆ ನಮ್ಮ ಪ್ರಯತ್ನ ಫಲ ಕೊಡದೇ ಇದ್ದರೂ ನಮ್ಮ ಪ್ರಾರ್ಥನೆ ಯಾವತ್ತಾದರೂ ಒಂದಿನ ನಮಗೆ ಫಲ ಕೊಟ್ಟೇ ಕೊಡುತ್ತೆ ಅಂತ. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆದಮೇಲೆ ಬಹಳ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ. ಸಭೆ ಬಳಿಕ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಮೈಸೂರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರಾಹುಲ್ ಅವರೇನಿದ್ದಾರೆ, ಆ ಮೀಟ್ ಆದಮೇಲೆ ಎಲ್ಲ ಒಂದು ಕಡೆ DKಶಿ ಇನ್ನೂ ಸಿಕ್ಕಾಪಟ್ಟೆ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ಅವ್ರ ಮಾರ್ಮಿಕ ಪೋಸ್ಟ್ ಕೂಡ ನಾವು ನೋಡಿದ್ವಿ, ಅದರ ಮಾರ್ಮಿಕವಾದಂಥ ಒಳಾರ್ಥವನ್ನು ಕೂಡ ನಾವು ನೋಡಿದ್ವಿ. ಈಗ ಡೆಲ್ಲಿಗೆ ಹೋಗಿದ್ದಾರೆ. ಸಹಜವಾಗಿಯೇ ತಮ್ಮ ಆಸೆ ಆಕಾಂಕ್ಷೆ ಏನಿದೆ CM ಆಸೆದು ಅಲ್ಲಿ ವ್ಯಕ್ತಪಡಿಸಬಹುದು. ಎಲ್ಲೋ ಒಂದು ಕಡೆ ಏನೋ ಒಂದು ಖುಷಿಯ ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ಬರುವಂಥ ಸಾಧ್ಯತೆಗಳು ಕಾಣಿಸ್ತಿದೆಯಾ, ಅಥವಾ ಸಪ್ಪೆ ಮೂರೆ ಹಾಕ್ಕೊಂಡು ಬರ್ಬೋದಾ, ಹೇಗೆ? ಪ್ರಭು, ಮೈಸೂರಿನಲ್ಲಿ CM DCM ಇಬ್ಬರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಅವರ ಜೊತೆ ಕೆಲವೇ ನಿಮಿಷಗಳು, 1-2 ನಿಮಿಷಗಳ ಕಾಲ ಇಬ್ಬರು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು CM ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನಾರಚನೆಯ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಾರೆ. ಇಬ್ಬರು ನಾಯಕರು ನೀವು ದೆಹಲಿಗೆ ಬನ್ನಿ ಅನ್ನುವಂಥ ಬುಲಾವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟು ಹೋಗ್ತಾರೆ. ಸೊ ಇದೀಗ ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಯಾಕೆಂದರೆ ದೆಹಲಿಯಲ್ಲಿ ಇವತ್ತು ಸಂಜೆ 6 ಗಂಟೆಗೆ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳು ಮತ್ತು ವೀಕ್ಷಕರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರ ನೇತೃತ್ವದಲ್ಲಿ ಈ ಸಭೆ ಕೂಡ ನಡೀತಾ ಇದೆ. ಅಸ್ಸಾಂ ವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಅವರು ನೇಮಕಗೊಂಡಿರೋದ್ರಿಂದ ಸಹಜವಾಗಿ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಕೂಡ ನಾಳೆ ಕೂಡ ಅಲ್ಲೇ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇವತ್ತು ರಾತ್ರಿ ಕೂಡ ವಾಸ್ತವ್ಯವನ್ನು ನೋಡಿ ನಾಳೆ ಕೇಂದ್ರ ಸಚಿವರು ಮತ್ತು ಇನ್ನಿತರ ನಾಯಕರನ್ನು ಭೇಟಿ ಮಾಡಲಿದ್ದಾರೆ. ಇವತ್ತು ಸಭೆ ಮುಗಿದ ನಂತರ ರಾಹುಲ್ ಗಾಂಧಿ ಅವರನ್ನು ಈಸಿಯಾಗಿ ಭೇಟಿಯಾಗಬಹುದು ಅನ್ನುವಂಥ ಲೆಕ್ಕಾಚಾರದ ಮೇಲೆ DCM ಅವರು ಅಲ್ಲಿಗೆ ತೆರಳಿದ್ದಾರೆ. ಯಾಕೆಂದರೆ ದೆಹಲಿಯಲ್ಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ, ನಾನು ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, CM ಕುರ್ಚಿ ವಿಚಾರವಾಗಿ ಅವರ ಮುಂದೆ ಪ್ರಸ್ತಾಪವನ್ನು ಇಡಬೇಕು, ತಮ್ಮ ಆಸೆಯನ್ನು ಮುಂದಿಟ್ಟು ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳನ್ನು ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ಆದರೆ ಇಲ್ಲಿ ಈಗ ಉಂಟಾಗ್ತಾ ಇರುವಂತಹ ಪ್ರಶ್ನೆ, ಡಿಕೆ ಶಿವಕುಮಾರ್ ಅವರ ಪ್ರತ್ಯೇಕ ಭೇಟಿಗೆ ರಾಹುಲ್ ಗಾಂಧಿ ಅವರ ಅವಕಾಶ ಸಿಗುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಏಕೆಂದರೆ ಸಭೆಯ ನಂತರದಲ್ಲಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ದೇ ಆದರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಸೆಯನ್ನು ಅವರ ಮುಂದೆ ಇಡಲಿದ್ದಾರೆ. ಒಂದು ವೇಳೆ ಭೇಟಿಗೆ ಅವಕಾಶ ಸಿಗದೆ ಹೋದರೆ ಆಗ ಅನಿವಾರ್ಯವಾಗಿ ರಾಜ್ಯಕ್ಕೆ ವಾಪಸ್ ಆಗಬೇಕಾಗತ್ತೆ. ಮುಂದೆ ಹೈಕಮಾಂಡ್ ನಾಯಕರು ಕರೆದಂಥ ಸಂದರ್ಭದಲ್ಲಿ ಮತ್ತೆ ದೆಹಲಿಗೆ ಭೇಟಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರ ಭೇಟಿ ಆಗತ್ತಾ ಹೇಗೆ ಅನ್ನುವಂಥದ್ದು. ಇದರ ಆಧಾರದ ಮೇಲೆ ಮುಂದಿನ ರಾಜಕೀಯ ಭವಿಷ್ಯಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ಅಂದಾಜು ಮಾಡಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಅಂತೂ ಇವತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ತಮ್ಮ ಆಸೆಯನ್ನು ಇಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಸಿಗ್ತಾರಾ ಹೇಗೆ ನೋಡಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.